ಅರುಣ ಮತ್ತು ತೇಜಸ್ ಆರಂಭಿಕ ಆಟಗಾರರು. ಲೆಜೆಂಡ್ ತಂಡ ಪರವಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಲೆಜೆಂಡ್ ತಂಡ 12 ಪ್ಲೇಯರ್ ಬರಬೇಕು. ತಿಪ್ಪೇಶ್ ಗೊಗ್ಗ ಆರಂಭಿಕರ ಮೊದಲ ಚೆಂಡಿಗಾಗಿ ಮೆರ ತಂದು ನಿಲ್ಲಿಸಿದ 8 ಓವರ್ಗಳ ಪಂದ್ಯಾಟವೂ ಕೂಡ 2 ಓವರ್ಗಳ ಪವರ್ ಪ್ಲೇ ಹಂತಕ್ಕಾಗಿ ದಿನದ 3ನೇ ಪಂದ್ಯ ಕೂಡ ಆರಂಭವನ್ನು ಕಾಣ್ತಾ ಇದೆ. ನೋಡಿ, ಯಾವುದೇ ಕ್ಷಣಕ್ಕೂ ಕೂಡ ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ, ಗಮನಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೇವೆ. ಅರುಣ ಮತ್ತು ತೇಜಸ್ ಆರಂಭಿಕ ಆಟಗಾರರು. ಇದರ ಹಿಂದಿನ ಪಂದ್ಯ ಅರ್ಜುನ 10 ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಭರ್ಜರಿ ಆಟವನ್ನು ಆಡಿದ್ರು. ಈ ಹಂತದಲ್ಲಿ ಈ ಪಂದ್ಯದಲ್ಲಿ ಯಾವ ಆಟಗಾರರು ಅತ್ಯುತ್ತಮ ರೀತಿ ಆಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ತಿಪ್ಪೇಶ್ ಗೊಗ್ಗ ಆರಂಭಿಕ ಅವರ ಮೊದಲ ಚೆಂಡಿಗಾಗಿ ಕಿಂಗ್ಸ್ ಗಂಡುಗಲಿಯ ಪರವಾಗಿ ಆರಂಭಿಕರ ಮೊದಲ ಚೆಂಡು ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯೂ ಕೂಡ ಫಸ್ಟ್ ಓವರ್ ಫಸ್ಟ್ ಬಾಲ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಡಾಟ್ ಬಾಲ್ ಅನ್ನು ಎಸೆತಾ ಇರುವಂತ ತಿಪ್ಪೇಶ್ ಗೊಗ್ಗ. ಎರಡನೇ ಚೆಂಡು ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ರಿಟರ್ನ್ ಬೌಲರ್ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾನೆ. ಬಾರಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಮತ್ತೆ ಓಟಗಳು ಬರ್ತಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ 3ನೇ ಬಾರಿ ಎರಡು ಚೆಂಡುಗಳ ಸತತ ಡಾಟ್ ಬಾಲ್ ಆಗಿ ಸೇರ್ಪಡೆ ಕಾಣ್ತಾ ಇದೆ. 3ನೇ ಚೆಂಡು ಅರುಣ್ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಸುತ್ತ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಬೌಂಡ್ರಿ. 4 ಓಟಗಳ ಸೇರ್ಪಡೆಯೂ ಕೂಡ ಮೊದಲ 2 ಚೆಂಡುಗಳಲ್ಲಿ ನಿಧಾನಗತಿಯಲ್ಲಿ ಒಂದು ಜಡ್ಜ್ಮೆಂಟ್ ಆಟವನ್ನು ಆಡಿರುವಂತಹ ಅರುಣ್ ಈ ಬಾರಿ ಮೊದಲ ಓವರಿನ 3ನೇ ಚೆಂಡಿನಲ್ಲಿ ತಿಪ್ಪೇಶ್ಗೆ ಇವಾಗ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ತಂಡ ಮೊತ್ತ 4 ತಂಡ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಹಗಲಿನ ಪಂದ್ಯಕೂಟವಾಗಿ ಸಾಗ್ತಕ್ಕಂಥ ವ್ಯವಸ್ಥಿತ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಚೆಂಡು ದಾಣಿದ ಸಮರ. ನೆಟ್ಟದರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದರ ಸೇರ್ಪಡೆ ಕೂಡ ತಡಮತ್ತ ಅಂಕಿಅಂಶ ಪಟ್ಟಿಯಲ್ಲಿ 5ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಬಾಲ್. 2 ಚೆಂಡು ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ತೇಜಸ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತೇಜಸ್ ಗೆಸೆದಿರುವಂತ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಒಂದರ ಪೂರೈಕೆಯೂ ಕೂಡ. ತಡಮತ್ತ 6ಕ್ಕೆ ಲಾಸ್. ಅಂತಿಮ ಚೆಂಡು ಇಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಆರಂಭಿಕ ಓವರ್ನ ಪವರ್ ಪ್ಲೇ ಹಂತದ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿದೆ. ಅರುಣ್ ಮತ್ತೆ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮತ್ತೊಂದರ ಪೂರೈಕೆಯೂ ಕೂಡ. ಏನೋ ಫಸ್ಟ್ ಓವರ್ ಸ್ಕೋರ್ ಸಮೇತ್ ವಿದೌಟ್ ಲಾಸ್. 7ಕ್ಕೆ 4 ಆಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಲೆಜೆಂಡ್ ಇದ ತಂಡ. ಟೂರ್ನಮೆಂಟ್ ವಿಜಯಗಳ ತಂಡ 1,11,111 ರೂಪಾಯಿಗಳ ಕ್ಯಾಶ್ ಪ್ರೈಸ್ಗಳ ಜೊತೆಗೆ
ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ ಕೂಡ. ರನ್ನರ್ಸ್ ಅಪ್ ತಂಡ 55,555 ಕ್ಯಾಶ್ ಜೊತೆಗೆ ಆಕರ್ಷಕ ಟ್ರೋಫಿ. ಮೂರನೇ ಸ್ಥಾನದ ತಂಡ 22,222 ಹಾಗೂ ಶಾಶ್ವತ ಬಲಕ್ಕೆ ಇರುತ್ತೆ. ನಾಲ್ಕನೇ ಸ್ಥಾನೀಯ ತಂಡ 11,111 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಟೂರ್ನಮೆಂಟಿನ ಮ್ಯಾನ್ ಆಫ್ ದಿ ಸೀರೀಸ್ ಸೈಕಲ್ ಅನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಅತ್ಯುತ್ತಮ ಆಟಗಾರರಿಗೆ ಒಂದು ಆಕರ್ಷಕ ಪ್ರಶಸ್ತಿಗಳೆಲ್ಲವೂ ಕೂಡ ಕೊಡ್ತಕ್ಕಂಥ ಈ ಬಾರಿಯ 2025ರ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನೋ ಬಾಲ್. ರಾಜೇಶ್ ಎಸೆದಿರುವಂತ ಚೆಂಡು ನೋ ಬಾಲ್. ಫ್ರೀ ಹಿಟ್ ಇವೆಲ್ಲವೂ ಕೂಡ ಉಚಿತ. ಒಂದೊಡ ಸೇರ್ಪಡೆ ಕೂಡ ತಡಮತ್ತ 8 ನಟದರ ಹೊಡೆತ ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ಅರುಣ್ ಡಾನಲ್ಲಿ ಬಹಳ ಶೋತವಿರ್ತದೆ. ಹೊಡೆತ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ ತಡಮತ್ತ ಈ ಹಂತದಲ್ಲಿ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. ಲೆಜೆಂಡ್ಸ್ ವರ್ಸಸ್ ಕಿಂಗ್ಸ್ ಗಂಡುಗಲಿಯ ತಂಡ. ತಡಮತ್ತ 12 ಪವರ್ ಪ್ಲೇ ಹಂತಕ್ಕಾಗಿ ಬಹಳ ಶೋತವಿರ್ತದೆ. ಆರಂಭವನ್ನು ಕಂಡುಕೊಳ್ತಾ ಇರುವಂತಹ ಒಂದು ಆರಂಭಿಕ ಆಟಗಾರರು ಕೂಡ ಮತ್ತೆ ರಾಜೇಶ್ ಎಸೆತಗಾರಿಕೆ ಭಾಗದಲ್ಲಿ ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನಗಳು. ಎತ್ತ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಓವರಿನ 2 ಚೆಂಡುಗಳ ಮುಕ್ತಾಯವನ್ನು ಕಂಡಿತ್ತು. ಎಂದು ಕೂಡ 4 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ನಿರಂತರ 7ರಿಂದ 8ನೆಯ ದಿನಕ್ಕೆ ಸಾಕ್ತಕ್ಕಂಥ ಪಂದ್ಯಕೂಟ 7ನೆಯ ದಿನಕ್ಕೆ ಮುಂದುವರಿಕೆ ಕೂಡ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆಪ್ಷನ್ ಹೊರತಿರು ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಕೂಡ. ಇದರ ಹಿಂದೆ ಒಂದು ನೋ ಬಾಲ್ ಅನ್ನು ಎಸೆದಂತ ರಾಜೇಶ ಈ ಹಂತದಲ್ಲಿ ಮತ್ತೊಂದು ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಡಮತ್ತ 13ಕ್ಕೆ ಲಾಸ್. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಲೋವರ್ ಚೆಂಡು ಮತ್ತೆ ಡಾಟ್ ಬಾಲ್. ಈ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ 3 ಚೆಂಡುಗಳ ಬಾಕಿಯಲ್ಲಿ ಉಳಿತಾ ಇದೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆತ್ಮೀಯ ಆದರಣೆಯ ಸ್ವಾಗತ. ನಟನೆರ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಒಂದೊಡ ಪೂರೈಕೆ ಆಗ್ತಾ ಇದೆ. ಅರುಣ್ ಒಂದೊಡ ಪೂರೈಕೆಯನ್ನು ಮಾಡ್ತಾ ಇರುವಂತ ಆಟಗಾರ ಇವಾಗ ತೇಜಸ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ತಡಮತ್ತ 14ಕ್ಕೆ ನಾಲಾಸಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲಾಸ್ಟ್ ಬಾಲ್. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲೆಜೆಂಡ್ಸಿನ ತಂಡ ಎಂಟು ಓವರ್ಗಳಲ್ಲಿ ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಪವರ್ ಪ್ಲೇ ಹಂತದಲ್ಲಿ ಮೊದಲಿಗೆ ಬಹುಶಃ 20ರಿಂದ 25 ಓಟವನ್ನು ದಾಖಲಿಸುವಂತ ಒಂದು ತಂಡ. ಈಗಾಗಲೇ ಪವರ್ ಪ್ಲೇ ಅಂತಿಮ ಚೆಂಡು ಕೇವಲ 14 ಓಟವನ್ನಷ್ಟೇ ದಾಖಲಿಸ್ತಾ ಇದೆ ಲೆಜೆಂಡ್ಸಿನ ತಂಡ. ನಮ್ಮ ಲೆಕ್ಕಾಚಾರದ ಪ್ರಕಾರ ಬಹುಶಃ 20ರಿಂದ 25 ಓಟಗಳು ಪವರ್ ಪ್ಲೇ ಹಂತದಲ್ಲಿ ಬಂದ್ರೆ ಬಹುಶಃ 8 ಓವರ್ಗಳ ಮುಕ್ತಾಯದಲ್ಲಿ 70, 75, 80 ಓಟವನ್ನು ದಾಖಲಿಸುವಂತ ಎಲ್ಲ ಅವಕಾಶಗಳಿರುತ್ತೆ. ಆ ನಿಟ್ಟಿನಲ್ಲಿ ಏನು ಕೂಡ ಒಂದು ಚೆಂಡು ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಪವರ್ ಪ್ಲೇ ಹಂತದಲ್ಲಿ ಕೇವಲ 14ರ ಆಟವನ್ನು ಆಡ್ತಕ್ಕಂಥ ಲೆಜೆಂಡ್ಸಿನ ತಂಡ.
ನಿನ್ನೆ ದಿನ ಒಂದು ಪಂದ್ಯಾಟದಲ್ಲಿ ಒಂದು ಪಂದ್ಯಾಟವನ್ನು ಜಯಿಸುವಂತ ಪ್ರಯತ್ನವನ್ನು ಮಾಡಿರುವಂತಹ ಶ್ರೀಕಂಠ ನಾಯಕ ಅತ್ಯುತ್ತಮ ರೀತಿಯ ಆಟವನ್ನು ಲೆಜೆಂಡ್ಸ್ ಪರವಾಗಿ ಆಡಿದ್ರು. ಆ ನಿಟ್ಟಿನಲ್ಲಿ ಆದ್ರೂ ಕೂಡ ಪಂದ್ಯಾಟವನ್ನು ಕಳ್ಕೊಂಡಂತ ತಂಡ ಕೂಡ ಲೆಜೆಂಡ್ಸ್ ಇವತ್ತು ಜಯಿಸಲೇಬೇಕಾದಂತ ಪ್ರಾಮುಖ್ಯತೆಯ ಪಂದ್ಯಾಟವನ್ನು ಆಡ್ತಾ ಇದೆ ಲೆಜೆಂಡ್ಸಿನ ತಂಡ. ಬಹಳಷ್ಟು ಒಂದು ಅನುಭವಿ ಆಟಗಾರರನ್ನು ಹೊಂದಿರತಕ್ಕಂಥ ತಂಡ ಕೂಡ ಅರುಣ್, ತೇಜಸ್, ಡಾಂಗ್ಲಿ, ಶ್ರೀಕಂಠ ನಾಯಕ ಈ ರೀತಿ ಆಟಗಾರರನ್ನು ಹೊಂದಿರತಕ್ಕಂಥ ತಂಡ 14. ಇನ್ನು ಕೂಡ ಒಂದು ಚೆಂಡುಗಳು ಬಾಕಿಯಲ್ಲಿದೆ, ಒಂದು ಚೆಂಡು ಬಾಕಿಯಲ್ಲಿದೆ ಈ ಓವರಿನ ಮುಕ್ತಾಯಕ್ಕಾಗಿ. ನೋಡಿ ಆದಷ್ಟು ಬೇಗ ಪಂದ್ಯ ಮುಂದುವರಿಸ್ಕೊಳ್ಬೇಕು, ವಿಳಂಬ ಮಾಡಬೇಡಿ. ಹೊಸ ಚೆಂಡನ್ನು ಕೊಟ್ಟು ಬೇಗ ಹೊರಗೆ ಬನ್ನಿ ಅನ್ನೋ ತಿಳಿಸ್ತಾ ಇದ್ದಾವೆ. ಉಮೇಶ್ ಅವರೇ ರನ್ ಅಪ್ ಮಾಡಬೇಕು. ಎರಡನೇ ಓವರಿನ ಅಂತಿಮ ಚೆಂಡು ಬಾಕಿಯಲ್ಲಿದೆ. ಕ್ರಿಕ್ ಲೈನ್ ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರವೂ ಕೂಡ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 2 ಓವರ್ಗಳ ಮುಕ್ತಾಯ ತಡ ಮೊತ್ತ ಕೇವಲ 14. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೂರನೇ ಓವರ್ಗಾಗಿ ಅದ್ಯಾವ ಬೌಲರ್ ಬರ್ತಾರೆ ನೋಡ್ಬೇಕಾಗಿದೆ. ತಿಪ್ಪೇಶ್ ಗೊಗ್ಗ ಮತ್ತೆ ಮೂರನೇ ಓವರ್ಗಾಗಿ ಇವತ್ತಿನ ಒಂದು ಪ್ರಾಮುಖ್ಯತೆಯ ಪಂದ್ಯಕೂಟವನ್ನು ಆಡ್ತಕ್ಕಂಥ ಲೆಜೆಂಡ್ಸಿನ ತಂಡ ಅರುಣ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓವರ್ ಮುಂದುವರಿಸಿ ತಿಪ್ಪೇಶ್ ಅವರೇ. ಮೊದಲ ಚೆಂಡು ತೀರಾ ಹೈಲೈಟ್ ಶಾಟ್ ಬರೋ ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ಅರುಣ್ ಹೊಡೆತ ಸುಲಭದ ಕ್ಯಾಚ್ ಕಾಯಿಸೋರ ಮುಖಾಂತರವಾಗಿ ಲೆಜೆಂಡ್ ಮೊದಲ ವಿಕೆಟ್ ಪತನ. 14ಕ್ಕೆ 1. ಪವರ್ ಪ್ಲೇ ಹಂತದಲ್ಲಿ ಇದೇ ರೀತಿ ಒಂದು ಬೀಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾದಂತ ಅರುಣ್ ಈ ಬಾರಿ ಪವರ್ ಪ್ಲೇ ಮುಕ್ತಾಯವಾದ ಕಂಡ ಬಳಿಕ ಬೀಸುವಂತ ಒಂದು ಪ್ರಯತ್ನಕ್ಕೆ ಹೋಗಿದ್ರು. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಅನ್ನ ಕಳ್ಕೊಂಡಂತ ಒಂದು ತಂಡ ಕೂಡ 14ಕ್ಕೆ 1. ಡಾಂಗ್ಲಿ ಹೊಸ ಆಟಗಾರರ ಸೇರ್ಪಡಾಂಗಣ ಒಳಭಾಗದಲ್ಲಿ ಲೆಜೆಂಡಿನ ತಂಡ ಆಡುವಂತ 2 ಪಂದ್ಯಾಟಗಳ ಜಯಿಸಲೇಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಬೃಹತ್ ಮೊತ್ತ ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿದೆ. ನಿಧಾನಗತಿ ಆಟದ ಪ್ರಾರಂಭವನ್ನು ಮಾಡ್ತಾ ಇರುವಂತ ತಂಡ ಪವರ್ ಪ್ಲೇ ಹಂತದಲ್ಲಿ ಕೇವಲ 14 ಓಟವನ್ನಷ್ಟೇ ದಾಖಲಿಸಿತ್ತು. ಬಾಕಿಯಲ್ಲಿ ಉಳಿತಕ್ಕಂತ 6 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಕಿಂಗ್ಸ್ ಗಂಡುಗಲಿಯ ತಂಡ ಸೀಸನ್ ಮೊದಲ ಪಂದ್ಯಕೂಟವನ್ನು ಆಡ್ತಕ್ಕಂಥ ತಂಡ ಕೂಡ ತಿಪ್ಪೇಶ್ ಗೊಗ್ಗೆ ಎಸೆತಗಾರ ಭಾಗದಲ್ಲಿ ಅರುಣನ ವಿಕೆಟ್ ಅನ್ನು ಉಳಿಸಿದಂತ ಬೌಲರ್ ಕೂಡ ಡಾಂಗ್ಲಿಗೆ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದರ ಸೇರ್ಪಡೆ ತಡಬತ್ತ ಅಂಕಿಅಂಶ ಪಟ್ಟಿಯಲ್ಲಿ 15ಕ್ಕೆ ಏರಿಕೆ. ಬಹಳಷ್ಟು ಉತ್ತಮ ರೀತಿಯಾದ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ತಿಪ್ಪೇಶ್ ತಡಮತ್ತ 15. 2 ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ತೇಜಸ್ ಕೆಸದ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಹೋಗ್ತಾ ಇದೆ. ಒಂದರ ಪೂರೈಕೆಯೂ ಕೂಡ ತಡಮತ್ತ ಹತ್ತಲ್ಲಿ 16.
3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಮೂರನವರ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕೂಡ. ಸುಧಾಕರ್ ಆಟದ ಮೈದಾನ ಬಹಳಷ್ಟು ಉತ್ತಮ ರೀತಿಯಾಗಿ ಚೆಂಡು ದಾಡಿದ ಸಮರ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಡಾಂಗ್ಲಿ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಗಾಳಿಯ ಮರಪುರ ಲಾಭದ ಹೊಡೆತ ಕಂಡುಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಸೆಕೆಂಡ್ ವಿಕೆಟ್ ಡೌನ್. ಲೆಜೆಂಡಿನ ತಂಡ 2ನೇ ವಿಕೆಟ್ ಅತ್ತ ಪಂದ್ಯಾಟವನ್ನು ಆಡುವಂತ ಅನಿವಾರ್ಯತೆಯೂ ಕೂಡ. 16ಕ್ಕೆ 2 ಇತ್ತ ಶ್ರೀಕಂಠ ನಾಯಕ ಹೊಸ ಆಟಗಾರ ಸೇರ್ಪಡೆ ಕೂಡ. ನಿನ್ನೆ ದಿನ ಭರ್ಜರಿ ಆಟವನ್ನು ಆಡಿರುವಂತಹ ಆಟಗಾರ ಇತ್ತ ಈ ಪಂದ್ಯಾಟಕ್ಕೋಸ್ಕರ ಇವಾಗ ಕ್ಯಾಲ್ಕುಲೇಟ್ಮೆಂಟ್ ಗೇಮ್ ಆಟವನ್ನು ಆಡಬೇಕಾಗಿದೆ ಶ್ರೀಕಂಠ ನಾಯಕ. ಈ ಓವರ್ ನಲ್ಲಿ 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಲೆಜೆಂಡ್ ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 8 ಓವರ್ಗಳಲ್ಲಿ 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಳೆದ ಶುಕ್ರವಾರ ಆರಂಭದ ಕಂಡಿರ್ತಕ್ಕಂಥ ವ್ಯವಸ್ಥಿತ ಹಗಲಿನ ಪಂದ್ಯಕೂಟ ಚಳ್ಳಕೆರೆ ಮೈದಾನದ ಒಳಭಾಗದಲ್ಲಿ ಮತ್ತೊಂದು ಟೆನ್ನಿಸ್ ರಂಗದ ಹೊಸ ಇತಿಹಾಸದ ಮುಖಪುಟವನ್ನು ಬರೆಯುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಕ್ಕಂಥ ಭಾಗತ್ ಸ್ಪೋರ್ಟ್ಸ್ ತಂಡ 1970ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಸ್ಥೆ ಸ್ಥಾಪನೆಯನ್ನು ಕಂಡಿತ್ತು. ಪಿಟಿ ತಿಪ್ಪೇಸ್ವಾಮಿ ಅವರ ಅಣ್ಣ ಪಿ ನಾಗರಾಜ್ ಅವರ ಮುಂದಾಳತ್ವದಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯ ಒಂದು ಸಂಸ್ಥೆ 55 ವರ್ಷಗಳ ಪೂರೈಕೆಯ ಬಳಿಕ 4ನೇ ಬಾರಿಗೆ ಒಂದು ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದ್ದಾರೆ. ಒಂದೊಡ ಪೂರೈಕೆ ತಡಮತ್ತ ಲಾಸ್ಟ್ 1 ಬಾಲ್. ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಬಹಳಷ್ಟು ಬರುತ್ತದೆ. ಹೊಡೆತ ಒಂದಳ ಪೂರೈಕೆ ತನ್ಮೂಲಕವಾಗಿ 2 ಓಟಗಳ ಪೂರೈಕೆಯೂ ಕೂಡ ತಡಮತ್ತ ಈ ಹಂತದಲ್ಲಿ 19ಕ್ಕೆ 2 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಅದು ಯಾವ ಬೌಲರ್ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಇತ್ತ ರಾಜೇಶ 4ನೇ ಓವರ್ಗಾಗಿ ಅಣ್ಣ ಪಂದ್ಯ ಮುಂದುವರಿಸ್ಕೊಳ್ಳಿ. ನಾಲ್ಕನೇ ಓವರ್ ಮತ್ತೆ ಪ್ರಾರಂಭವನ್ನು ಕಾಣ್ತಾ ಇದೆ. ರಾಜೇಶ ಎಸೆತಗಾರಿಕೆ ಭಾಗದಲ್ಲಿ ಶ್ರೀಕಂಠ ನಾಯಕ ಮತ್ತು ತೇಜಸ್ ಇನ್ನಿಂಗ್ಸ್ ಅನ್ನ ಕಟ್ಟಬಲ್ಲಂತ ಸಾಮರ್ಥ್ಯದ ಆಟಗಾರರು, ರನ್ನಿನ ವೇಗವನ್ನು ಹೆಚ್ಚಿಸಬಲ್ಲಂತ ಒಂದು ಆಟಗಾರರು ಕೂಡ. ಅರವತ್ತೈದು 70 ಓಟುಗಳನ್ನು ದಾಖಲಿಸಿದ್ರು ಕೂಡ ಒಂದು ಹೋರಾಟ ಕಾರ್ಯ ಮೊತ್ತವಾಗುತ್ತೆ. 3 ಓವರ್ಗಳಲ್ಲಿ ಕೇವಲ 19 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಲೆಜೆಂಡ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಸಡನ್ಲಿ 2 ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ ಒತ್ತಡದ ನಡುವೆ ಪಂದ್ಯಾಟವನ್ನು ಆಡ್ತಾ ಇದೆ ಲೆಜೆಂಡ್. ಶ್ರೀಕಂಠ ನಾಯಕನಿಗೆ ಎಸೆದಿರುವಂತ ಚೆಂಡು ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದಳ ಸೇರ್ಪಡೆ ಕೂಡ. ತಂಡದ ಮೊತ್ತ ಈ ಹಂತದಲ್ಲಿ 20ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡು ಮುಕ್ತಾಯ.
ಇನ್ನು ಕೂಡ 4 ಎಸೆತಗಳು ಬಾಕಿಯಲ್ಲಿದೆ. ತೇಜಸ್ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ಮತ್ತೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ. ತಡ ಮತ್ತೆ 21. GJSK ವರ್ಸಸ್ ಚಳ್ಳಕೆರೆ ವಾರಿಯರ್ಸ್. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಟಾಸ್ಗೆ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಪಂದ್ಯ ಮುಂದುವರಿಸಿಕೊಳ್ಬೇಕು. ತಟ್ಟಿಮುಟ್ಟಿ ಆಡಬಲ್ಲಂತ ಪ್ರಯತ್ನಗಳು ಮತ್ತೆ ಒಂದೊಡ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 22. ಲಾಸ್ಟ್ ಬಾಲ್. ಲೆಕ್ಕಾಚಾರದ ಆಟವನ್ನು ಆಡ್ತಕ್ಕಂಥ ಲೆಜೆಂಡಿನ ತಂಡ. ಆಫ್ ಸ್ಟಂಪ್ ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್. ತಂಡದ ಮೊತ್ತ 23. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತನ್ಮೂಲಕವಾಗಿ ತಳ್ಮಾದ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸಿದ ಭರ್ಜರಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ ತೇಜಸ್ ತಂಡ ಮುಖಾಂತರವಾಗಿ ಅಂಕಾಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮತ್ತೆ 27 ಫಾರ್ 2 ವಿಕೆಟ್. 27ಕ್ಕೆ 2. 4ನೇ ಓವರ್ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 27. ಇನ್ನಿಂಗ್ಸ್ ಕಟ್ಟಬಲ್ ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಲೆಜೆಂಡಿನ ತಂಡ. ಮೊದಲ ಇನ್ನಿಂಗ್ಸ್ ಇಂದ ಅರ್ಧಾಂಶ ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನು ಕೂಡ ಬಾಕಿಯಲ್ಲಿ ಇರ್ತಕ್ಕಂಥ 4 ಓವರ್ಗಳಲ್ಲಿ ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮೊದಲ ಪ್ರಶಸ್ತಿ, ದ್ವಿತೀಯ ಪ್ರಶಸ್ತಿ, ತೃತೀಯ ಪ್ರಶಸ್ತಿ ಮತ್ತು 4ನೇ ಪ್ರಶಸ್ತಿ. ಯಾವ ತಂಡಗಳು ಅಂತಿಮ ಹಂತದಲ್ಲಿ ನಾಳೆ ದಿನ ಪಂದ್ಯಾಟವನ್ನ ಆಡುತ್ತೆ 4 ತಂಡಗಳು ನೋಡಬೇಕಾಗಿದೆ. ನಟಿ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಶ್ರೀಕಂಠ ನಾಯಕದ ಅಣ್ಣಲ್ಲಿ ಬಹಳ ಶುದ್ಧವರ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. 5ನೇ ಓವರ್ ಮೊದಲ ಚೆಂಡಿಯಲ್ಲಿ ನಟ್ಟಿಗೆ ಬೌಂಡರಿ ದಾಖಲಿಸಿ ಅಂತ ಶ್ರೀಕಂಠ ಅತ್ಯುತ್ತಮ ರೀತಿಯ 5ನೇ ಓವರಿಗೆ ಒಂದು ಬೌಂಡರಿ ಬರ್ತಾ ಇದೆ. ತಡವತ್ತ 31ಕ್ಕೆ 2. ಮತ್ತೆ ನಟಿ ಎಸೆತಗಾರಿಕೆ ಭಾಗದಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳಿ. ಈ ಬಾರಿ ತನ್ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ
ಮತ್ತೊಂದು ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಡೆಪಾಸಿಟ್ ಮಾಡ್ತಾ ಇರುವಂತ ಶ್ರೀಕಂಠ ನಾಯಕ ದಾಂಡ್ನಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ಕೂಡ. ಆ ರೋಟಗಳ ಸೇರ್ಪಡೆ ಇದರ ಹಿಂದಿನ ಓವರ್ಗಳಲ್ಲಿ ನಿಧಾನಗತಿಯಲ್ಲಿ ಆಟದ ಪ್ರಾರಂಭ ಮಾಡಿರುವಂತ ತಂಡದ ನಾಯಕ ಕೂಡ 5ನೇ ಓವರ್ನಲ್ಲಿ ಮೊದಲ ಚೆಂಡಿನಲ್ಲಿ ಬೌಂಡರಿ ದಾಖಲಿಸಿದ್ರು. ಅದಾದ ಬಳಿಕ ಒಂದು ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಇನ್ನು ಕೂಡ 4 ಚೆಂಡುಗಳು ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. 37 ತಂಡದ ಮೊತ್ತ. ಮತ್ತೆ ನಟಿ ಎಸೆತಗಾರಿಕೆ ಭಾಗದಲ್ಲಿ ತಟ್ಟಿಮಿಟ್ಟಿ ಆಡಬಲ್ಲಂತ ಪ್ರಯತ್ನಗಳು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದು ಸೇರ್ಪಡೆ ಕಾಣ್ತಾ ಇದೆ. ಈ ರೀತಿಯ ಒಂದು ಲೆಕ್ಕಾಚಾರದ ಆಟ ಅಂತಿಮ ಹಂತದಲ್ಲಿ ತಂಡದ ಯಶಸ್ವಿಗಾಗಿ ಕಾರಣವಾಗುವಂತ ಎಲ್ಲ ಒಂದು ಹಂತ ಇರುತ್ತೆ. ಈ ರೀತಿಯ ಲೆಕ್ಕಾಚಾರದ ಆಟಗಳೇ ಅಂತಿಮ ಹಂತದಲ್ಲಿ ಬೃಹತ್ ಮೊತ್ತವನ್ನ ಪ್ರೇರಿಸುವಂತ ಒಂದು ಹಂತಕ್ಕೆ ಹೋಗುತ್ತೆ. ಮತ್ತೆ 4ನೇ ಬಾರಿ ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡಿಕೊಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದಣ ಪೂರೈಕೆ ತೇಜಸ್ ದಾಂಡಿನ ಮುಖಾಂತರ ತಡ ಮೊತ್ತ 39. ಅಂತಿಮ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್. ತನ್ಮೂಲಕವಾಗಿ ಕ್ಲೀನ್ ಬೌಲ್ಡ್. ಶ್ರೀಕಂಠನ ವಿಕೆಟ್ ಅನ್ನ ಕಳ್ಕೊಂಡಂತ ಲೆಜೆಂಡಿನ ತಂಡ 39ಕ್ಕೆ 3. ಐದು ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 39ಕ್ಕೆ 3. 3 ಓವರ್ಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪಂದ್ಯ ಮುಂದುವರಿಸ್ಕೊಳ್ಳಿ, ವಿಳಂಬ ಮಾಡಬೇಡಿ. ಎಲ್ಲ ಆಟಗಾರರು ಮತ್ತು ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆ ರೆಡಿ ಇದೆ. ಊಟವನ್ನು ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಸಮೀರ್ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. ತೇಜಸ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. 39ಕ್ಕೆ 3 ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ 6ನೇ ಓವರ್ ಚಾಲ್ತಿಯಲ್ಲಿ ಸಮೀರನನ್ನ ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯಿಸ್ತಾ ಇದ್ದಾರೆ. ತೇಜಸ್ ಬಹಳಷ್ಟು ಉತ್ತಮ ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಡ್ರೈವ್ ಶಾಟ್.
ಒಂದಡ ಸೇರ್ಪಡೆ ಕೂಡ. ತಂಡದ ಮೊತ್ತ ಈ ಹಂತದಲ್ಲಿ 40ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ನಲವತ್ತು ತಂಡದ ಮೊತ್ತ. ಈ ಓವರ್ನಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಬಹಳಷ್ಟೊಂದು ಬೌಲಿಂಗ್ ಅತ್ಯುತ್ತಮ ರೀತಿಯಲ್ಲಿ ವರ್ಕೌಟ್ ಅನ್ನು ಮಾಡ್ತಾ ಇರುವಂತಹ ಕಿಂಗ್ಸ್ ಗಂಡುಗಲಿಯ ತಂಡ. ಇದರ ಮಧ್ಯೆ ಬಹಳಷ್ಟು ಹೊಡೆತ ತನ್ಮೂಲಕವಾಗಿ ಮಿಡ್ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿದ ಮಂಜುನಾಥ್ ತಂಡ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕೂಡ. ನಲವತ್ತಾರು ತಂಡದ ಮೊತ್ತ. ಕೆಲವೊಂದು ಸಮಯಗಳ ಬಳಿಕ ಮೊದಲ ಸಿಕ್ಸರ್ ಈ ಹಂತದಲ್ಲಿ ಬರ್ತಾ ಇದೆ. ಮಂಜುನಾಥ್ ಈ ಒಂದು ಸಿಕ್ಸರ್ ಅನ್ನು ಇಲ್ಲಿ ದಾಖಲಿಸ್ತಾ ಇರುವಂತಹ ಆಟಗಾರ. ಲಾಸ್ಟ್ ಬಾಲ್. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ ಸಮೀರ್ ಎಸೆತಗಾರಕ ಭಾಗದಲ್ಲಿ. ನಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಒಂದಡ ಪೂರೈಕೆ. 47 47. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಆರನೇ ಓವರಿನ ಮುಕ್ತಾಯಕ್ಕಾಗಿ ತೇಜಸ್ ಹೊಡೆತ. ಬಹಳಷ್ಟು ಉತ್ತಮ ಒಂದು ಹೊಡೆತ. ಲಂಗ ಫೇಲ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. ಟೀಮ್ 50 51. ಲೆಜೆಂಡ್ಸಿನ ತಂಡ 6 ಓವರ್ಗಳಲ್ಲಿ 51 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ ಮೊದಲ ಇನ್ನಿಂಗ್ಸ್ ನಲ್ಲಿ 2 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಕೂಡ. ನಿರಂತರವಾಗಿ ಸಾಕ್ತಕ್ಕಂತ ಚೆಂಡು ದಾಳಿದ ಸಮರ ಸುಧಾಕರ್ ಆಟದ ಮೈದಾನ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಚಳ್ಳಕೆರೆ ಪ್ರೀಮಿಯರ್ ಲೀಗ್ ರೂಪದಲ್ಲಿ ವ್ಯವಸ್ಥಿತ ಪಂದ್ಯಕೂಟ. ಡೇ ನಂಬರ್ 7 7ನೇ ದಿನದ ಪಂದ್ಯಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರಿಕ್ ಲೈನ್ ಸ್ಪೋರ್ಟ್ಸಿನ ತಂಡ ಮೊದಲ ದಿನದಿಂದಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ನೇರ ಪ್ರಸಾರವನ್ನು ಮುಂದುವರಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ನಟಿ ಎಸೆತಗಾರಿಕೆ ಭಾಗದಲ್ಲಿ ಏಳದವರ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ನಟಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ಮಂಜುನಾಥ್ ಯಾವುದೇ ರೀತಿಯ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಡ್ರೈವ್ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡೋಣ. ಮಂಜುನಾಥ್ ತಂಡದಲ್ಲಿ ಒಂದಡ ಸೇರ್ಪಡೆ ಕೂಡ. 52 ಫಾರ್ 3 ವಿಕೆಟ್. 52ಕ್ಕೆ 3. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಸೇರ್ಪಡೆ. 2ನೇ ಓಟ ದಾಖಲಿಸುವ ಪ್ರಯತ್ನ ಹಂತಲ್ಲಿ ಕೇವಲ ಒಂದಳ ಪೂರೈಕೆ ಕೂಡ. ತಡಮತ್ತ 53 53 ಓಟಗಳು.
ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಸೆತ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ ಲೆಜೆಂಡ್ಸ್ ತಂಡ. 7ನೇ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ನಟಿ ಎಸೆದಿರುವಂತ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೆಡೆ ಪೂರೈಕೆ ಕ್ಷೇತ್ರ ರಕ್ಷಣಾ ವೈಫಲ್ಯ ಹತ್ತಲ್ಲಿ 2 ಆಟಗಳ ಸೇರ್ಪಡೆ ಕೂಡ 55 ಓಟಗಳು ತಂಡದ ಮೊತ್ತ. ಇನ್ನು ಕೂಡ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ 7ನೇ ಓವರಿನ ಮುಕ್ತಾಯಕ್ಕಾಗಿ. ನಟಿ ಎಸೆದಿರುವಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ 7 ಓವರ್ ಸ್ಕೋರ್ 55 ಫಾರ್ 3 ವಿಕೆಟ್. 55ಕ್ಕೆ 3. ಇನ್ನಿಂಗ್ಸ್ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಕೂಡ. ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. GJSK ಮತ್ತು ಚಳ್ಳಕೆರೆ ವಾರಿಯರ್ಸ್ ನಾಯಕರು ಟಾಸ್ಗೆ ಬಂದಿರೋದಾಗಿ ತಿಳಿಸ್ತಾ ಇದೀವಿ. GJSK ನಾಯಕರು ನಮ್ಮ ಜೊತೆ ಇದ್ದಾರೆ. ಚಳ್ಳಕೆರೆ ವಾರಿಯರ್ಸ್ ನಾಯಕರು ಬರಬೇಕು. 7 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 55 ಓಟವನ್ನು ದಾಖಲಿಸ್ತಾ ಇರುವಂತ ಲೆಜೆಂಡ್ ತಂಡ 6 ಚೆಂಡುಗಳಲ್ಲಿ ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸಮೀರ್ ಮೊದಲ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಳಸಿದ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸಿದ ತೇಜಸ್ ತಂಡಲೇ ಬೌಂಡ್ರಿ. ಆರಂಭಿಕ ಆಟಗಾರ ತೇಜಸ್ ಅಂತಿಮ ಹಂತದವರೆಗೂ ಕೂಡ ಲೆಜೆಂಡ್ಸ್ ಪರವಾಗಿ ಅತ್ಯುತ್ತಮ ಆಟವನ್ನು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 59. ಕ್ಯಾಚ್ ಆಗುವಂತ ಸಾಧ್ಯತೆ. ರನ್ಔಟ್ ಮಾಡುವ ಪ್ರಯತ್ನ ತನ್ಮೂಲಕವಾಗಿ ಒಂದೆಡೆ ಪೂರೈಕೆ ಕೂಡ. ತಂಡ ಮೊತ್ತ ಈ ಹಂತದಲ್ಲಿ 60ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಇನ್ನು ಕೂಡ 4 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. 4 ಚೆಂಡುಗಳಲ್ಲಿ 2 ಸಿಕ್ಸರ್ ಬಂದ್ರು ಕೂಡ ಘನತೆ ಗೌರವಾನ್ವಿತ ಮೊತ್ತ. ಕ್ಷಣಗಾತ್ರಗಳಲ್ಲಿತ್ತು. ಕ್ಯಾಚ್ ಆಗುವ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್ ಇದ್ದಾರೆ. 2 ಆಟಗಳ ಪೂರೈಕೆಯೂ ಕೂಡ. ಅರವತ್ತ 2 ರಮೇಶ್ ಅಣ್ಣ. ವೈಡ್ ಬಾಲ್ ಆಫ್ ಶಬ್ದ ಹೊರತಿರುವಾಗ ಕಾಣ್ತಾ ಇದೆ. ಅತಿರಿಕ್ತ ಹೊಡ ಸೇರ್ಪಡೆ. 63 ತಂಡದ ಮೊತ್ತ. ಇನ್ನು ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗನ್ ಮೇಲ್ಭಾಗದಲ್ಲಿ ಒಂದೊಂದು ಸೇರ್ಪಡೆ. 2ನೇ ಓಟ ದಾಖಲಿಸುವ ಪ್ರಯತ್ನ ಹತ್ತಲಿ. 2 ಓಟಗಳ ಪೂರೈಕೆಯೂ ಕೂಡ. ಲಾಸ್ಟ್ ಬಾಲ್. ತಂಡ ಮೊತ್ತ 65. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೊಂದು ಪೂರೈಕೆಯನ್ನು ಕಂಡ್ರು. 2 ಓಟ ದಾಖಲಿಸುವ ಪ್ರಯತ್ನ ಹತ್ತಲ್ಲಿ. ಮತ್ತೆ 2 ಓಟಗಳ ಪೂರೈಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 67. ಇನ್ನಿಂಗ್ಸಿನ ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ದಾಖಲಿಸಿರ್ತಕ್ಕಂಥ ಒಂದು ಮೊತ್ತವೇ
ರನ್ನಿನ ಹಿನ್ನಡೆ ಆಗ್ತಾ ಇದೆ ಲೆಜೆಂಡ್ಸಿನ ತಂಡ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಲಾಂಗ್ ಆಫ್ ಮೇಲ್ ಭಾಗದಲ್ಲಿ ಕ್ಷೇತ್ರ ರಕ್ಷಣ ವೈಫಲ್ಯ ತನ್ಮೂಲಕ ಹೋಗಿ ಎಸ್ ಔಟ್. ಕೇವಲ ಒಂದಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 68-69 ಟಾರ್ಗೆಟ್. ಪವರ್ ಪ್ಲೇ ಹಂತದಲ್ಲಿ ಕೇವಲ 14 ಓಟವನ್ನು ದಾಖಲಿಸಿದ ತಂಡ. ಆ ಒಂದು ಓವರ್ ಅಲ್ಲಿ 2 ಓವರ್ಗಳಲ್ಲಿ 20-25 ಓಟವನ್ನು ದಾಖಲಿಸಿದರೆ ಬಹುಶಃ 80ಕ್ಕೂ ಮಿಕ್ಕಿದ ಒಂದು ಓಟವನ್ನು ದಾಖಲಿಸುವಂತಹ ಒಂದು ಅವಕಾಶಗಳಿತ್ತು. ಇವಾಗ 68-69 ಟಾರ್ಗೆಟ್. ಮುಂದಿನ ಹಂತಕ್ಕಾಗಿ ಶರತ್ ಗಾರಡಿ ಮಜಾಲ್. ಧನ್ಯವಾದಗಳು ಶರತ್ ಕುಂಬಾಶಿ ಕುಂದಾಪುರ. ಅರವತ್ತ ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾರೆ ಅಂತ ನೋಡಬೇಕಾಗಿದೆ. ಕಿಂಗ್ಸ್ ಗಂಡುಗಳಿಯ ತಂಡ ಪ್ರಾರಂಭಿಕ ಹಂತದ ಬಿರುಸಿನ ಆಟಗಾರರನ್ನ ಕಣಕ್ಕಿಳಿಸಬಲ್ಲಂತ ಪ್ರಯತ್ನ ಕಿಂಗ್ಸ್ ಗಂಡುಗಳಿಯ ತಂಡ ಮಾಡ್ತಾ ಇದ್ದಾರೆ. ಮೊದಲ ಓಪನರ್ಸ್ಗಳು ಅಂಕಣಕ್ಕೆ ಬರಬೇಕಾಗಿದೆ. 69ರ ಟಾರ್ಗೆಟ್ ಕೂಡ ಬಹಳಷ್ಟು ವ್ಯವಸ್ಥಿತ ಯಶಸ್ವಿ ಒಂದು ದಾಂಡು ಚೆನ್ನಿನ ಕ್ರಿಕೆಟ್ ಪಂದ್ಯಾಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಚಳ್ಳಕೆರೆಯ ತಂಡ. ಚಳ್ಳಕೆರೆ ಪ್ರೀಮಿಯರ್ ಲೀಗ್ 2025ಕ್ಕಾಗಿ ದಿನದ ಮುಂದಿನ ಪಂದ್ಯಾಕೂಟ ಜಿಜೆಎಸ್ಕೆ ವರ್ಸಸ್ ಚಳ್ಳಕೆರೆ ವಾರಿಯರ್ಸಿನ ತಂಡ ಪಂದ್ಯಾಟವನ್ನು ಆಡ್ತಾರೆ. ಅರವತ್ತ ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಓಪನರ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಂಡ್ರು ಕಿಂಗ್ಸ್ ಗಂಡುಗಳಿಯ ಪರವಾಗಿ. ಸಚಿನ್ ಮತ್ತು ಪವನ್
ಮೊದಲ ಆಟಗಾರರು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಂಡ್ರು. ಪ್ರಾರಂಭಿಕ ಓವರಿಗಾಗಿ ಅದ್ಯಾವ ಬೌಲರ್ ಅನ್ನ ಕಣಕ್ಕಿಳಿಸ್ತಾರಂತ ನೋಡಬೇಕಾಗಿದೆ. ಲೆಜೆಂಡ್ಸಿನ ತಂಡ ಚಳ್ಳಕೆರೆ ಪರಿಸರದ ಯುವ ಆಟಗಾರರಿಗೆ ಅವಕಾಶ ಸಿಗಬೇಕು ಎನ್ನುವಂತ ನೆಲೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ದಾಂಡು ಚೆಂಡಿನ ಹಗಲಿನ ವೈಭವಪೇರಿತ ದಾಖಲೆಯ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. 7ನೇ ದಿನ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಪಂದ್ಯದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ನಮ್ಮ ಆತ್ಮೀಯ ಕ್ರೀಡಾ ಪ್ರೇಕ್ಷಕರಿಗೆ ಆದರಣೀಯ ಸ್ವಾಗತ. ಮೊದಲ ಚೆಂಡು ರಿವರ್ಸ್ ಶಾಟ್ ಹೊಡೆತ ತನ್ಮೂಲಕ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇತ್ತು. ಸಚಿನ್ ಈ ಬಾರಿ ರಿವರ್ಸ್ ಶಾಟ್ ಮುಖಾಂತರ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ ಖಾತೆ ಆರಂಭ. ತೇಜಾಸ್ ಎಸೆದಂತ ವೆರಿ ಫಸ್ಟ್ ಬಾಲ್. ಮೊದಲ ಚೆಂಡಿಗೆ ಬೌಂಡರಿಯನ್ನು ದಾಖಲಿಸಿದಂತ ಸಚಿನ್. ನಾನ್ ಸ್ಟ್ರೈಕರ್ ಅಲ್ಲಿ ಪವನ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ. ಪ್ರಾರಂಭಿಕ ನೆಲೆಯಲ್ಲಿ ಬಿರುಸಿನ ಒಂದು ಆರಂಭ ಕಾಣಬಲ್ಲಂತ ಪ್ರಯತ್ನಗಳು. 69ರ ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಬಿರುಸಿನ ಆರಂಭವನ್ನ ಪಡ್ಕೊಳ್ತಾ ಇದೆ. ರಕ್ಷಣಾತ್ಮಕ ಹೊಡೆತ, ಸುಂದರತೆ ಒಂದು ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸುವಂತ ಪ್ರಯತ್ನ ಇತ್ತು. ಎಡವಿಕೆಯನ್ನು ಮಾಡಿದ್ರು. ಪವರ್ ಪ್ಲೇ ಹಂತದಲ್ಲಿ ಮತ್ತೆ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3 ಎಸೆತ ಮುಕ್ತ ಹಾದಿಯನ್ನು ಕಂಡುಕೊಳ್ತಾ ಇದೆ. ಆ ಮುಖಾಂತರ ಮತ್ತೆ 4ನೇ ಬಾರಿ ತೇಜಾಸ್ ಶಾಟ್ ಆಗಿತ್ತು. ಸುಂದರತೆ ಹೊಡೆತ, ಲಾಂಗ್ ಆನ್, ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸುಂದರತೆ ಬೌಂಡ್ರಿ. ಸಚಿನ್ ಈ ಬಾರಿ 2ನೇ ಬೌಂಡರಿಯನ್ನು ದಾಖಲಿಸಿದಂತ ಆಟಗಾರ. 4 ಓಟ ಸೇರ್ಪಡೆಯೂ ಕೂಡ. ಪ್ರಾರಂಭಿಕ ಪವರ್ ಪ್ಲೇ ಹಂತದಲ್ಲಿ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಚೆಂಡು 3ನೇ ಬೌಂಡ್ರಿ. ಇವಾಗ ಸಚಿನ್ ದಾಂಡು ಮುಖಾಂತರವಾಗಿ ಬರ್ತಾ ಇದೆ. 4 ಓಟಗಳು. ಆ ಮುಖಾಂತರ ತಂಡದ ಒಟ್ಟು ಮೊತ್ತ 14ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಒಂದು ಅತ್ಯುತ್ತಮ ಆಟಗಾರಿಕೆ ಕಾಣ್ತಾ ಇರ್ತಕ್ಕಂಥ ಸಚಿನ್ ಕಿಂಗ್ಸ್ ಗಂಡುಗಳಿಯ ಪರವಾಗಿ. ತೇಜಾಸ್ ಎಸೆದಂತ ಚೆಂಡು ತನ್ಮೂಲಕ 4ನೇ ಬೌಂಡರಿ ಇವಾಗ ದಾಖಲಿಸಿದಂತ ಸಚಿನ್. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 18 ಓಟಗಳು. 18. ಮೊದಲ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತು. 18ಕ್ಕೆ ತಲುಪ್ತಾ ಇದೆ ಕಿಂಗ್ಸ್ ಗಂಡುಗಳಿಯ ತಂಡ.
ಪ್ರತಿಷ್ಠಿತ ವ್ಯವಸ್ಥಿತ ಒಂದು ದಾಖಲೆಯ ಪಂದ್ಯಾಕೂಟ. ಚಳ್ಳಕೆರೆಯ ಪರಿಸರದಲ್ಲಿ ಇತಿಹಾಸವನ್ನು ನಿರ್ಮಿಸಬಲ್ಲಂತ ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಕೂಡ. 1970ರಲ್ಲಿ ಆರಂಭವನ್ನ ಕಂಡಿರ್ತಕ್ಕಂಥ ಒಂದು ತಂಡ ಕೂಡ. ಪಿ.ಟಿ. ತಿಪ್ಪೇಸ್ವಾಮಿ ಇವರ ಅಣ್ಣರಾದ ಪಿ. ನಾಗರಾಜ್ ಇವರ ಮುಂದಾಳತ್ವದಲ್ಲಿ ಆರಂಭವನ್ನ ಕಂಡಿರ್ತಕ್ಕಂಥ ಒಂದು ಯಶಸ್ವಿಯ ಸಂಸ್ಥೆ. ಚಳ್ಳಕೆರೆಯ ಪರಿಸರದಲ್ಲಿ 55 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ತಂಡ ಕೂಡ. ಈ ಹಂತದಲ್ಲಿ ವೈಡ್ ಬಾಲ್ ಎಸೆತಗಾರಿಕೆಯಲ್ಲಿ ಶ್ರೀಕಂಠ ನಾಯಕ ಈ ಪರಿಸರದ ಮತ್ತೊಬ್ಬ ಜನಪ್ರಿಯ ಆಲ್ರೌಂಡರ್ ಆಟಗಾರ, ಬಹಳಷ್ಟು ಅನುಭವಿ ಆಟಗಾರ ಕೂಡ. ಸುಂದರತೆ ಎಸೆತ, ಸ್ಲೋವರ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆ. ದಾಂಡುಗಾರನನ್ನ ಕಟ್ಟಿ ಹಾಕಬಲ್ಲಂತ ಪ್ರಯತ್ನ ಶ್ರೀಕಂಠ ನಾಯಕ ಮಾಡ್ತಾ ಇದ್ದಾರೆ. ನೆಗೆತದ ಚೆಂಡು, ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಹಂತದ 2ನೇ ಓವರ್ ಅತ್ಯುತ್ತಮ ಎಸೆತಗಾರಿಕೆ ಕಾಣ್ತಾ ಇರತಕ್ಕಂಥ ಶ್ರೀಕಂಠ ನಾಯಕ. ಪವನ್ ಲೋವರ್ ಫುಲ್ ಟಾಸ್ ಆಗಿತ್ತು, ತನ್ಮೂಲಕ ಕ್ಲೀನ್ ಬೌಲ್. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಕಂಡಿರ್ತಕ್ಕಂಥ ಶ್ರೀಕಂಠ ನಾಯಕ ಪವನನ ವಿಕೆಟ್ ಅನ್ನ ಪಡ್ಕೊಂಡ್ರು. ಕಿಂಗ್ಸ್ ಗಂಡುಗಲಿ ಮೊದಲ ಆಘಾತವನ್ನ ಕಾಣ್ತಾ ಇದೆ. ಆ ಮುಖಾಂತರ ಹೊಸ ಆಟಗಾರನ ಸೇರ್ಪಡೆ. ಸಾಗರ್ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ 3 ಎಸೆತಗಳು ಮುಕ್ತಾಯವನ್ನು ಕಂಡಿತ್ತು. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ದಾಖಲಾತಿಯನ್ನ ಪಡ್ಕೊಂಡ್ರು ಶ್ರೀಕಂಠ ನಾಯಕ. ಮತ್ತೆ 4ನೇ ಬಾರಿ ಸ್ಲೋವರ್ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ರನ್ಔಟ್ ಅವಕಾಶ ಇತ್ತು. ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ. ನಿನ್ನೆ ದಿನ ಕೂಡ ಲೆಜೆಂಡ್ಸಿನ ಪರವಾಗಿ ಅತ್ಯುತ್ತಮ ಆಟಗಾರಿಕೆಯನ್ನು ಕಂಡಿರ್ತಕ್ಕಂಥ ಆಟಗಾರ ಶ್ರೀಕಂಠ ನಾಯಕ. ಆ ಮುಖಾಂತರ ಮತ್ತೋರ್ವ ಬಿರುಸಿನ ನಂಬುಗೆ ಆಟಗಾರ ಸಚಿನ್. ಪ್ರಾರಂಭಿಕ ಹಂತದಲ್ಲಿ ಭರ್ಜರಿ 4 ಬೌಂಡರಿ ದಾಖಲಿಸಿದಂತ ಆಟಗಾರ ಕೂಡ. ರಕ್ಷಣಾತ್ಮಕ ಆಟ, ತನ್ಮೂಲಕ ಮತ್ತೆ ತಟ್ಟೆ ಮುಟ್ಟಿ ಒಂದೋಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಅಂತಿಮ 1 ಎಸೆತ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ ತಂಡ ಮೊತ್ತ 21, ಜಯಕ್ಕಾಗಿ 48 ಓಟಗಳು ಬರಬೇಕಾಗಿದೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. 2ನೇ ಓವರ್ ಶ್ರೀಕಂಠ ನಾಯಕ ಮುಕ್ತಾಯಗೊಳಿಸಿದ್ರು ಲೆಜೆಂಡ್ಸಿನ ಪರವಾಗಿ. ಆ ಮುಖಾಂತರ ತಂಡದ ಒಟ್ಟು ಮೊತ್ತ 21ಕ್ಕೆ 1.
ಪಂದ್ಯ ವೀಕ್ಷಣೆಯಲ್ಲಿ ಕೂಡ ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದಂತ ಪವನ್ ಆ ಮುಖಾಂತರ ಅಂತಿಮ 36 ಎಸೆತ ಜಯಕ್ಕಾಗಿ 48 ಓಟಗಳು ಬರಬೇಕಾಗಿದೆ. 36ಕ್ಕೆ 48. ಮೂರನೆಯ ಓವರಿಗಾಗಿ ಅದೇ ಬೌಲರು ಕಣಕ್ಕಿಳಿಸ್ತಾರಂತ ನೋಡಬೇಕಾಗಿದೆ ಲೆಜೆಂಡ್ಸಿನ ಪರವಾಗಿ. ಮಂಜುನಾಥ್ ಸಾಗರ್ ಇನ್ಫ್ಯಾಕ್ಟ್ ಪ್ಲೇಯರ್ ತಿಪ್ಪೇಶ್ ಗೊಗ್ಗರ್ ಅವರಿಗೆ ಆ ಮುಖಾಂತರ ಮೂರನೆಯ ಓವರ್ ಮುಂದುವರಿಕೆ ಆಗ್ತಾ ಇದೆ. ಪಂದ್ಯ ಮುಂದುವರಿಸಿ. ಅರವತ್ತ ಟಾರ್ಗೆಟ್. ಮತ್ತೆ ಮಂಜುನಾಥ್ ಮೂರನೇ ಓವರಿಗಾಗಿ ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಎಕ್ಸ್ಟ್ರಾ ಕವಸ್ನತ್ತ ಸಾಗಿತ್ತು. ಆ ನಡುವೆ ಒಂದೋಟ ಸೇರ್ಪಡೆಯೂ ಕೂಡ. ಆ ಮುಖಾಂತರ ಮತ್ತೆ ಎರಡನೇ ಬಾರಿ ಪಂದ್ಯ ಮುಂದುವರಿಸಿ ಸಮಯ ವ್ಯರ್ಥ ಮಾಡಲಿಕ್ಕಿಲ್ಲ. ಮಂಜುನಾಥ್ ಹೊರ ತಿರುವಿನ ಚೆಂಡು, ವೈಡ್ ಬಾಲ್. ಎಕ್ಸ್ಟ್ರಾ ಓಟಕ್ಕೆ ಅವಕಾಶವನ್ನು ಮಾಡಿದ್ರು. ಇತರ ಓಟಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 23 ಓಟಗಳು. ಚಾಲ್ತಿಯ ಮೂರನೇ ಓವರ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ದಾಂಡುಗಾರನನ್ನ ಕಟ್ಟಿ ಹಾಕಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಾರಂಭಿಕ ಪವರ್ ಪ್ಲೇ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಲೆಜೆಂಡ್ಸಿನ ಎಸೆತಗಾರ ಇವಾಗ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಎದುರಾಳಿ ತಂಡಕ್ಕೆ ಒತ್ತಡವನ್ನ ಹೇರಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೂರನೆಯ ಚೆಂಡು ಈ ಹಂತದಲ್ಲಿ ಥರ್ಡ್ ಅಂಪೈರ್ ರವಾನೆ ಆಗ್ತಾ ಇದೆ. ಆ ಮುಖಾಂತರ ವೈಡ್ ಚಕ್ಕಿಗಾಗಿ ಥರ್ಡ್ ಅಂಪೈರ್ ರವಾನೆ ಆಗ್ತಾ ಇದೆ. ತೃತೀಯ ನೇತ್ರಕ್ಕೆ ಬರ್ತಾ ಇದೆ ಕೂಡ.
ಥರ್ಡ್ ಅಂಪೈರ್ ರವಾನೆ ಆಗಿತ್ತು. ಅದ್ಯಾವ ತೀರ್ಪು ಬರುತ್ತಂತ ನೋಡಬೇಕಾಗಿದೆ. ಈ ರೀತಿಯ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಥರ್ಡ್ ಅಂಪೈರ್ ನೇರ ಪ್ರಸಾರ ಒಂದು ಉತ್ತಮ ರೀತಿಯ ಪ್ರೇರಣೆ ಆಗುತ್ತೆ. ವೈಡ್ ಬಾಲ್, ಆ ಮುಖಾಂತರ ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಂಜುನಾಥ್ ಸಾಗರ್ ಸ್ಟ್ರೈಕ್ ಆಟಗಾರ. ನಾಲ್ಕನೆಯ ಚೆಂಡು ಈ ಹಂತದಲ್ಲಿ ನೋಡಿ ಪಂದ್ಯಾಕೂಟ ಮುಂದುವರಿಸಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸತತ ನಿರಂತರ ಚುಕ್ಕಿಯನ್ನು ಡಾಟೆಡ್ ಡೆಲಿವರಿ. ಮಂಜುನಾಥ ದಾಂಡುಗಾರನನ್ನ ಕಟ್ಟಿ ಹಾಕಬಲ್ಲಂತ ಪ್ರಯತ್ನ. ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಸಾಗರಿಗೆ ಎಸೆದಂತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಸತತ ನಿರಂತರ 1ರಿಂದ 5 ಎಸೆತಗಳು. ಉತ್ತಮ ರೀತಿಯ ಒಂದು ಎಸೆತ. ಪ್ರಾರಂಭಿಕ ಹಂತದಲ್ಲಿ ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಮಂಜುನಾಥ 3ನೇ ಓವರ್ ಮುಕ್ತಾಯಗೊಳಿಸಿದ್ರು. ತಂಡದ ಒಟ್ಟು ಮೊತ್ತ 24ಕ್ಕೆ 1. 4ನೇ ಓವರಿಗಾಗಿ ಅದ್ಯಾವ ಬೌಲರ್ ಬರ್ತಾರಂತ ನೋಡಬೇಕಾಗಿದೆ. ಪಂದ್ಯ ಮುಂದುವರೆಸಿ. ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ. ಪಂದ್ಯ ಮುಂದುವರೆಸಿ. ಸಮಯ ವ್ಯರ್ಥ ಮಾಡಲಿಕ್ಕಿಲ್ಲ. ಲೆಜೆಂಡ್ಸ್ ನಾಲ್ಕನೆಯ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಲೆಜೆಂಡ್ಸಿನ ಪರವಾಗಿ. ಶ್ರೀಕಂಠನಾಯಕ ಬರ್ಬೋದು. 69ರ ಚೇಸಿಂಗ್ ಪ್ರಕ್ರಿಯೆಯನ್ನ ಮಾಡಬೇಕಾಗಿರ್ತಕ್ಕಂಥ ತಂಡ 24 ಅಲ್ಲ, ಈಗಾಗಲೇ 24 ಓಟವನ್ನು ದಾಖಲಿಸಿದ್ದಾರೆ ಕಿಂಗ್ಸ್ ಗಂಡುಗಲಿ. ಶ್ರೀಕಂಠನಾಯಕ ಶಾಟ್ ಆಗಿತ್ತು. ಬಹಳಷ್ಟೊಂದು ಉತ್ತಮ ರೀತಿಯ ಕವರ್ಸ್ ಅಂತ ಸಾಗ್ತಾ ಇದೆ. ಚೆಂಡು ತನ್ಮೂಲಕ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿತ್ತು. ಸುಂದರತೆಯ ಬೌಂಡರಿಯೂ ಕೂಡ. ಸಚಿನ್ ಈ ಬಾರಿ ಬೌಂಡರಿಯನ್ನು ದಾಖಲಿಸಿದ್ರು. ಮತ್ತೆರಡನೇ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ಈ ಹಂತದಲ್ಲಿ ಮತ್ತೆ ಮಿಡ್ ಆಫ್ ನತ್ತ ಸಾಗಿತ್ತು. ಮತ್ತೆ ಒಂದೊಡ ಸೇರ್ಪಡೆ. ಪ್ರಾರಂಭಿಕ ಹಂತದಲ್ಲಿ ಬಿರುಸಿನ ಆರಂಭವನ್ನ ಕಂಡಿರ್ತಕ್ಕಂಥ ತಂಡ ಬಳಿಕ 2 ಓವರು ಓಟಗಳಿಗೆ ಹಿನ್ನಡೆಯನ್ನ ಕಂಡಿತ್ತು. ಇವಾಗ ಓಟಗಳನ್ನು ದಾಖಲಿಸಬಲ್ಲಂತ ಹೋರಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4ನೇ ಓವರು ಮುಂದುವರಿಕೆಯೂ ಕೂಡ. ಸುಂದರತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 3 ಎಸೆತ 4ನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ.
ಬಹಳಷ್ಟು ತಮರಿತ ಹೊಡೆತ ತನ್ಮೂಲಕ ಚೆಂಡು ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ. ಸಾಗರ್ ಈ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ್ದಾರೆ. ಆರೋಟದ ಸೇರ್ಪಡೆ. ಅಂತಿಮ 2 ಎಸೆತ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಸಾಗರ್ ದಾಂಡು ಮುಖಾಂತರವಾಗಿ ಬರ್ತಾ ಇತ್ತು. ಮತ್ತೆ ಒಂದೊಡ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ ಲೆಜೆಂಡ್ಸಿನ ಪರವಾಗಿ ಶ್ರೀಕಂಠ ನಾಯಕ ಸಚಿನ್ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಸುಂದರತೆ ಎಸೆತ. ಔಟಿಗಾಗಿ ಬಲವಾದ ಮನವಿ. ಯಾವುದೇ ಪುರಸ್ಕಾರಗಳು ಬರ್ತಾ ಇಲ್ಲ. ನಡುವೆ 4ನೇ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 36ಕ್ಕೆ 1. ಕಿಂಗ್ಸ್ ಗಂಡುಗಲಿ. ಅಂತಿಮ 24 ಎಸೆತ. ಜಯಕ್ಕಾಗಿ 33 ಓಟಗಳು ಬರಬೇಕಾಗಿದೆ. 24ಕ್ಕೆ 33. ಶುಕ್ರವಾರ ಬೆಳಗ್ಗೆ ಆರಂಭವನ್ನ ಕಂಡಿರ್ತಕ್ಕಂಥ ಪಂದ್ಯ ಇವತ್ತು 7ನೇ ದಿನ ಮತ್ತೆ ಸೂರ್ಯನ ಬೆಳಕಿನ ಕಿರಣಗಳ ನಡುವೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ನಮ್ಮ ಆತ್ಮೀಯ ಕ್ರೀಡಾ ಪ್ರೇಕ್ಷಕರಿಗೆ, ಆಟಗಾರರಿಗೆ ಸ್ವಾಗತ ಸುಸ್ವಾಗತ. 5ನೇ ಓವರಿಗಾಗಿ ಮಂಜುನಾಥ್ ಔಟರ್ ರಜ್ಜಾಗಿರ್ತಕ್ಕಂಥ ಚೆಂಡು. ಈ ಹಂತದಲ್ಲೇ ತನ್ಮೂಲಕ ಸಾಗರ್ ವಿಕೆಟ್ ಪತನ. 2ನೇ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. 36ಕ್ಕೆ 2 ಕಿಂಗ್ಸ್ ಗಂಡುಗಲಿ. ಆ ಮುಖಾಂತರ ಹೊಸ ಆಟಗಾರ ರಾಜೇಶ್ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ 23 ಎಸೆತ. 33 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದಲ್ಲಿ ಪಂದ್ಯಾಕೂಟ ಫಲಿತಾಂಶ ಅದೇನಾಗುತ್ತಂತ ನೋಡಬೇಕಾಗಿದೆ. ಸುಲಭದ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇರ್ತಕ್ಕಂಥ ಕಿಂಗ್ಸ್ ಗಂಡುಗಲಿ ಆ ತಂಡವನ್ನು ಒತ್ತಡಕ್ಕೆ ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಲೆಜೆಂಡ್ಸಿನ ತಂಡ ಕೆಳ ಮಟ್ಟದಲ್ಲಿ ಹಾದು ಹೋಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿ ಸೇರ್ಪಡೆಯನ್ನು ಕಂಡಿತು. ಮತ್ತೆ 3ನೇ ಬಾರಿ ಮಂಜುನಾಥ್. ರಾಜೇಶ್ ಸ್ಟ್ರೈಕರ್ ನಲ್ಲಿ. ಸ್ಲೋವರ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಮಂಜುನಾಥ್. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ದಾಂಡುಗಾರನನ್ನ ನಿಯಂತ್ರಿಸುವಂತ ಕಾಯಕ ಬೌಲರು ಮಂಜುನಾಥ್ ಮಾಡ್ತಾ ಇದ್ದಾರೆ. ಈ ಓವರ್ನ ಮೊದಲ ಚೆಂಡಿನಲ್ಲಿ ಇಂಪಾರ್ಟೆಂಟ್ ಸಾಗರ್ನ ವಿಕೆಟ್ ಅನ್ನು ಪಡ್ಕೊಂಡಂತ ಮಂಜುನಾಥ್ ಮತ್ತೆ ಇವಾಗ 5ನೆಯ ಚೆಂಡು. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆತಗಾರಿಕೆ
ದಾಖಲಾತಿಯನ್ನ ಪಡ್ಕೊಳ್ತಾ ಇದೆ. ಮಂಜುನಾಥ್ ಆ ಮುಖಾಂತರ ಅಂತಿಮ ಚೆಂಡಿಗಾಗಿ ಮತ್ತೆ ಲೆಜೆಂಡ್ಸಿನ ಪರವಾಗಿ ಮತ್ತೆ ರಾಜೇಶ. ಕೊನೆಯ ಚೆಂಡು ಬಹಳಷ್ಟು ತಮರಿತ ಹೊಡೆತ. ಒಂದೋಟ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 5ನೆಯ ಓವರ್ ಮುಕ್ತಾಯವನ್ನ ಕಂಡುಕೊಳ್ತು. ತಂಡದ ಒಟ್ಟು ಮೊತ್ತ 37ಕ್ಕೆ 2 ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ಕಿಂಗ್ಸ್ ಗಂಡುಗಲಿ ಆ ಮುಖಾಂತರ ಅಂತಿಮ 18 ಎಸೆತ 32 ಓಟಗಳು ಬರಬೇಕಾಗಿದೆ. ಅಲ್ಲಿ ಅಂಕಣಕ್ಕೆ ಹೋಗ್ಲಿಕ್ಕಿಲ್ಲ, ಪಂದ್ಯ ಮುಂದುವರಿಸಿ ದಯವಿಟ್ಟು ಸಂಘಟಕರು ತಿಳಿಸ್ತಾ ಇದ್ದಾರೆ. ಸಮಯ ವ್ಯರ್ಥ ಮಾಡಲಿಕ್ಕಿಲ್ಲ, ಸಮಾಲೋಚನೆ ಉದ್ದಕ್ಕೆ ಹೋಗುವುದು ಬೇಡ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ ಸಂಘಟಕರು. ದಯವಿಟ್ಟು ಇಮಿಡಿಯೇಟ್ ಆಗಿ ಕ್ಷೇತ್ರರಕ್ಷಣೆ ಸಜ್ಜು ಮಾಡಿಕೊಳ್ಳಿ. ಆ ಮುಖಾಂತರ ಅಂತಿಮ 18 ಎಸೆತ 32 ಓಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನ ಹಂತದ ಪಂದ್ಯಾಕೂಟ. ಸೋಲಿನ ಕಾರ್ಮೋಡ ಶಿರೌದ ಮೇಲ್ಭಾಗದಲ್ಲಿದ್ರೂ ಕೂಡ ಜಯಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ 2 ತಂಡಗಳು ಅದ್ಯಾವ ತಂಡಕ್ಕೆ ಅದೃಷ್ಟ ಬರುತ್ತಂತ ನೋಡ್ಲೇ ಬೇಕಾಗಿದೆ. ಅರುಣ್ ಕುಮಾರ್ ಎಸೆದಂತ ಮೊದಲ ಚೆಂಡು ಈ ಹಂತದಲ್ಲೇ ಕಾಟ್ ಬಿಯಾಂಡ್ ರೂಪದಲ್ಲಿ ಆಘಾತವನ್ನು ಕಂಡ್ರು. ರಾಜೇಶನ ವಿಕೆಟ್ ಪತನ. ಕಿಂಗ್ಸ್ ಗಂಡುಗಲಿ 3ನೇ ಆಘಾತವನ್ನ ಕಾಣ್ತಾ ಇದೆ. 37 ಓಟಗಳು. ಆ ಮುಖಾಂತರ ಹೊಸ ಆಟಗಾರ ಶಶಿ ಅಂಕಣದ ಒಳ ಪ್ರವೇಶವನ್ನ ಕಂಡುಕೊಂಡ್ರು. ಆ ಮುಖಾಂತರ ಹೊಸ ಆಟಗಾರ ಶಶಿ ಅದೆಷ್ಟರ ಮಟ್ಟಿನ ಆಟವನ್ನು ಆಡ್ತಾರಂತ ನೋಡ್ಬೇಕಾಗಿದೆ. ಜಯಿಸಬಲ್ಲಂತ ನಿರೀಕ್ಷೆಗಳು ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಅರುಣ್ ಎಸೆದಂತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಎತ್ತಿ ಬೀಸಬಲ್ಲಂತ ಒಂದು ಪ್ರಯತ್ನ ಇತ್ತು. ದಾಂಡಿಗೂ ಚೆಂಡಿಗೂ ಹೊಂದಾಣಿಕೆಯ ಕೊರತೆ. ಆ ನಡುವೆ ಡಾಟ್ ಬಾಲ್. 2 ಎಸೆತಗಳು ಮುಕ್ತ ಹಾದಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 3ನೆಯ ಬಾರಿ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಆ ನಡುವೆ ದಾಂಡು ಬಿಟ್ಟು ಮಹೇಶ್ ಸ್ಪರ್ಶವನ್ನು ಕಂಡುಕೊಳ್ತಾ ಇದೆ. ಒಂದೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 38 ಓಟಗಳು. ಜಯಕ್ಕಾಗಿ 15 ಎಸೆತ 31 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದಲ್ಲಿ ಸುಂದರತೆ ಹೋರಾಟದ ಹಾದಿಯನ್ನು ಕಾಣ್ತಾ ಇರತಕ್ಕಂಥ ಲೆಜೆಂಡ್ಸಿನ ತಂಡ ಎದುರಾಳಿ ತಂಡವನ್ನು ಹಿಡಿತಕ್ಕೆ ಒಪ್ಪಿಸುವಂತ ಎಲ್ಲ ಒಂದು ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸದ್ಯದ ಅನಿವಾರ್ಯತೆ, ಒತ್ತಡ ನಿವಾರಿಸಿಕೊಂಡು ಪಂದ್ಯಾಟವನ್ನು ಆಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಹಂತಕ್ಕೆ ಬರ್ತಾ ಇದೆ ಕಿಂಗ್ಸ್ ಗಂಡುಗಲಿ. ಶಾಟ್ ಆಗಿತ್ತು. ಸುಂದರತೆ ಹೊಡೆತ ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸಿತ್ತು. ಭರ್ಜರಿ ಸಿಕ್ಸರ್. ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಸಿಕ್ಸರ್. 6 ಓಟ ಡೆಪಾಸಿಟ್ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 44. 44. ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. ಪ್ರಾರಂಭಿಕ 1 ರಿಂದ 3 ಅತ್ಯುತ್ತಮ ಎಸೆತಗಾರಿಕೆ ದಾಖಲಿಸಿದಂತ ಅರುಣ್ ಕುಮಾರ್ 4ನೇ ಚೆಂಡಿಗೆ ಸಿಕ್ಸರಿಗೆ ಅವಕಾಶವನ್ನ ಮಾಡಿಕೊಟ್ರು.
ಆ ಮುಖಾಂತರ ಅಂತಿಮ 2 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಈ ಸಿಕ್ಸರ್ ಪಂದ್ಯದ ಗತಿ ಪರಿವರ್ತನೆಯನ್ನ ಮಾಡ್ತಾ ಇದೆ. ಈ ಹಂತದಲ್ಲಿ ಸಚಿನ್ ಹೊಡೆತ ಹೈ ಶಾಟ್ ದಾಖಲಿಸಿದ್ರು. ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೊಂದು ಬೌಂಡರಿಯು ಕೂಡ ಸಚಿನ್ ಈ ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಈ ಹಿಂದೆ ಭರ್ಜರಿ ಸಿಕ್ಸರ್ ದಾಖಲಿಸಿದಂತ ಆಟಗಾರ ಇವಾಗ ಮಿಡ್ ವಿಕೆಟ್ ನಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಅಂತಿಮ 13 ಎಸೆತ 21 ಓಟಗಳು ಬರಬೇಕಾಗಿದೆ. ಕೊನೆಯ ಹಂತದಲ್ಲಿ ಅರುಣ್ ಸ್ವಲ್ಪ ಮಟ್ಟಿಗೆ ಎಡವಿಕೆಯ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಅಂತಿಮ ಚೆಂಡಿಗಾಗಿ ಈ ಹಂತದಲ್ಲಿ ಕಾಟ್ ಬಿಹೈಂಡ್ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಸಚಿನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ಕೀಪರ್ ಅತ್ಯುತ್ತಮ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ಮುಖಾಂತರ 6ನೇ ಓವರ್ ಸಮಾಪ್ತಿ. ಆ ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ, ಗಮನಿಸಿ. ಇದು ಎಲ್ಲ ತಂಡಕ್ಕೆ ಅನ್ವಯ ಆಗುತ್ತೆ. ದಯವಿಟ್ಟು ಪಂದ್ಯಾಕೂಟ ಮುಂದುವರಿಸಿ. ಸಮಾಲೋಚನೆ ಉದ್ದಕ್ಕೆ ಹೋಗುವುದು ಬೇಡ. ಲೆಜೆಂಡ್ಸ್ ಅಂತಿಮ 12 ಎಸೆತ ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. ಪಂದ್ಯಾಕೂಟ ಮುಂದುವರಿಸಿ ದಯವಿಟ್ಟು. ತೀರಾ ಕ್ಲೋಸ್ ಆಗಿ ಪಂದ್ಯಾಕೂಟ ಬರ್ತಾ ಇದೆ. ಆ ಮುಖಾಂತರ ಅಂತಿಮ ಹಂತದಲ್ಲಿ ಜಯ ಅದ್ಯಾವ ತಂಡಕ್ಕೆ ಬರುತ್ತಂತ ನೋಡಬೇಕಾಗಿದೆ. ನಲವತ್ತ 4 ಆಘಾತವನ್ನ ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಹೋರಾಟ, ಪ್ರತಿ ಹೋರಾಟದ ಆಟವನ್ನು ಆಡಿರ್ತಕ್ಕಂಥ ಸಚಿನ್ ಆಘಾತವನ್ನ ಕಂಡ್ರು. ಇವಾಗ ಹೊಸ ಆಟಗಾರ ನಟ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಶಶಿ ಸ್ಟ್ರೈಕರ್, ತೇಜಾಸ್ ಎಸೆದಂತ ಮೊದಲ ಚೆಂಡು ತನ್ಮೂಲಕ ಬೌಂಡರಿ. 4 ಓಟದ ಸೇರ್ಪಡೆಯೂ ಕೂಡ ಸುಂದರತೆಯ ಒಂದು ಬೌಂಡರಿ ಶಶಿ ದಾಂಡು ಮುಖಾಂತರ ಬರ್ತಾ ಇದೆ. ಕೊನೆಯ ಹಂತದಲ್ಲಿ ಪಂದ್ಯದ ಗತಿ ಪರಿವರ್ತನೆ ಮಾಡುವಂತ ಎಲ್ಲ ಹೋರಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರೋಚಕ ರೋಮಾಂಚನ ಹಂತಕ್ಕೆ ತಲುಪ್ತಾ ಇದೆ. ಈ ಹಂತದಲ್ಲಿ ಹೈ ಶಾಟ್ ದಾಖಲಿಸಿದ್ರು ಶಶಿ. ಉದ್ದರಿ ಆಘಾತವು ಕೂಡ ಕಿಂಗ್ಸ್ ಗಂಡುಗಲಿ ಮತ್ತೊಂದು ವಿಕೆಟ್ ಪತನ. 52 ಕಂಡುಕೊಳ್ತು. ಆ ಮುಖಾಂತರ ಹೊಸ ಆಟಗಾರ ಸುನಿಲ್. ಏಳನೇ ಓವರ್ನ ಚಾಲ್ತಿಯಲ್ಲಿ ತೇಜಾಸ್ ಮತ್ತೊಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನ ಪಡ್ಕೊಂಡ್ರು. ಹೊಸ ದಾಂಡುಗಾರ ಸುನೀಲ.
ತಿರುವಿನ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಜಯಕ್ಕಾಗಿ 9 ಎಸೆತ. 17 ಓಟಗಳು ಬರಬೇಕಾಗಿದೆ. ಮತ್ತೆ ಡಾಟ್ ಬಾಲ್. ಸತತ ನಿರಂತರ ದಾಂಡುಗಾರನನ್ನ ನಿಯಂತ್ರಿಸುವಂತ ಕಾಯಕ ಬೌಲರ್ ತೇಜಸ್ ಮಾಡ್ತಾ ಇದ್ದಾರೆ. ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಅಂತಿಮ 8 ಎಸೆತ. ಶಾಟ್ ಆಗಿತ್ತು. ಸುಂದರತೆ ಹೊಡೆತ, ತನ್ಮೂಲಕ ಚೆಂಡು. ಸುನೀಲ್ ದಾಂಡುವಿನಲ್ಲಿ ಚಿಮ್ಮಿದಂತ ಮೊದಲ ಸಿಕ್ಸರ್. ಈ ಸಿಕ್ಸರ್ ಪಂದ್ಯದ ಗತಿ ಪರಿವರ್ತನೆ ಮಾಡುತ್ತಂತ ನೋಡಬೇಕಾಗಿದೆ ಕೂಡ. 5ನೇ ಚೆಂಡಿಗೆ ಎಡವಿಕೆಯನ್ನು ಕಂಡಂತ ತೇಜಸ್ ಚೆಂಡಿನ ಒಂದು ಲಾಭವನ್ನ ಪಡ್ಕೊಂಡು ಸುನೀಲ್ ಮಿಡ್ ವಿಕೆಟ್ ನಲ್ಲಿ ಸಿಕ್ಸರ್ ದಾಖಲಿಸಿದ್ರು. 6 ಓಟ ಸೇರ್ಪಡೆ ಮುಖಾಂತರ ತಂಡದ ಒಟ್ಟು ಮೊತ್ತ 58ಕ್ಕೆ 5. ಅಂತಿಮ 7 ಎಸೆತ. 11 ಓಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನ ಹಂತದ ಪಂದ್ಯ. ಮತ್ತೆ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸಬಲ್ಲಂತ ಪಂದ್ಯಕೂಟ ಕೂಡ. ಬಹಳಷ್ಟು ತಮರಿತ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಆ ನಡುವೆ 7ನೇ ಓವರ್ ಮುಕ್ತಾಯವನ್ನು ಕಂಡಿತ್ತು. 58ಕ್ಕೆ 5. ಅಂತಿಮ 6 ಎಸೆತ. 11 ಓಟಗಳು ಬರಬೇಕಾಗಿದೆ. 6ಕ್ಕೆ 11. ಸುಲಭದ ಲೆಕ್ಕಾಚಾರದ ಹಾದಿಯನ್ನ ಕಂಡುಕೊಳ್ತಾ ಇರ್ತಕ್ಕಂಥ ಕಿಂಗ್ಸ್ ಗಂಡುಗಲಿ ಸುಲಭದ ಒಂದು ಲೆಕ್ಕಾಚಾರವನ್ನ ಜಯಿಸಬಲ್ಲಂತ ಹೋರಾಟಗಳು ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಆದರೂ ಕೂಡ ಲೆಜೆಂಡ್ಸಿನ ಬೌಲರ್ಸ್ಗಳು ಒಂದು ಅತ್ಯುತ್ತಮ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒತ್ತಡವನ್ನು ಹೇರುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಆ ಒತ್ತಡ ನಿವಾರಿಸಿ ಪಂದ್ಯವನ್ನು ಉಳಿಸಬಲ್ಲಂತ ಒಂದು ಹೋರಾಟದ ಆಟ ಮತ್ತೆ ಮುಂದುವರಿಕೆಯೂ ಕೂಡ. ಅರುಣ್ ಕುಮಾರ್ ಎಸೆತಗಾರಿಕೆಯಲ್ಲಿ ಅಂತಿಮ ಹಂತದಲ್ಲಿ ಅದೇ ರೀತಿಯ ಒಂದು ಎಸೆತಗಾರಿಕೆ ತೋರ್ಪಡಿಸ್ತಾರಂತ ನೋಡಬೇಕಾಗಿದೆ. ನಟ ಸ್ಟ್ರೈಕರ್ ಈ ಹಂತದಲ್ಲಿ ಸುಂದರತೆ ಒಂದು ಎಸೆತ ಕಾಟ್ ಬಿಹೈಂಡ್ ಅವಕಾಶ ಇತ್ತು. ವಿಕೆಟ್ ಕೀಪರ್ ಒಂದು ಅತ್ಯುತ್ತಮ ಪ್ರಯತ್ನವನ್ನು ಮಾಡಿದ್ರು. ಆದರೂ ಕೂಡ ಯಶಸ್ಸುಗಳು ಬರ್ತಾ ಇಲ್ಲ. ಮತ್ತೆ ಒಂದು ದೊಡ್ಡದ ಸೇರ್ಪಡೆ. ಅಂತಿಮ 5 ಎಸೆತ. ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನ ಹಂತಕ್ಕೆ ಬರ್ತಾ ಇದೆ ಪಂದ್ಯ. 59ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಕಿಂಗ್ಸ್ ಗಂಡುಗಲಿ. 10 ಓಟಗಳು ಬರಬೇಕಾಗಿದೆ. ಸುಂದರತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಸುನೀಲ ಚೆಂಡಿಗೆ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ನೆಟ್ಟನೇರ ಗೂಟ ರಕ್ಷಕನ ಭದ್ರ ಬಗಸೆಯನ್ನ ಕಂಡುಕೊಳ್ತಾ ಇದೆ. 4 ಎಸೆತ. 10 ಓಟಗಳು ಬರಬೇಕಾಗಿದೆ. 4ಕ್ಕೆ 10. ರೋಚಕ ಹಂತಕ್ಕೆ ಬರ್ತಾ ಇದೆ ಪಂದ್ಯ. ಮತ್ತೆ ಅರುಣ್ ಕುಮಾರ್ ಬಹಳಷ್ಟು ತಮರಿತ ಹೊಡೆತ. ಆ ಮುಖಾಂತರ 1 ಓಟ ಸೇರ್ಪಡೆ ಆಗ್ತಾ ಇದೆ. ಚುರುಕಿನ ಕ್ಷೇತ್ರ ರಕ್ಷಣೆಯೂ ಕೂಡ.
3 ಎಸೆತ 9 ಓಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನ ಹಂತದ ಪಂದ್ಯ. ಅದೃಷ್ಟ ಅದ್ಯಾವ ತಂಡಕ್ಕೆ ಬರುತ್ತಂತ ನೋಡಬೇಕಾಗಿದೆ. ಅರುಣ್ ಕುಮಾರ್ 4ನೇ ಬಾರಿ ನಟ ಸ್ಟ್ರೈಕರ್. ಈ ಹಂತದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಎಸೆತ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. 2ಕ್ಕೆ 9. ಒಂದು ಸಿಕ್ಸರ್ ಪಂದ್ಯದ ಗತಿ ಪರಿವರ್ತನೆ ಮಾಡುತ್ತೆ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. 2ಕ್ಕೆ 9. ಶಾಟ್ ಆಗಿತ್ತು. ಸುಂದರತೆ ಹೊಡೆತ ತನ್ಮೂಲಕ ಲಾಂಗ್ ಆಫ್ ನಲ್ಲಿ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು ನಟ. ವಾಪಸ್ ನಿರೀಕ್ಷೆಯನ್ನು ಇಟ್ಟು ಅಂಕಣದ ಒಳ ಪ್ರವೇಶವನ್ನು ಕಂಡಿರ್ತಕ್ಕಂಥ ನಟ ಇವಾಗ ದಿಢೀರ್ ಕುಸಿತ. ಒಂದು ಹಂತದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಸೀಮಾರೇಖೆ ಅಂಚಿನ ಕ್ಷೇತ್ರ ರಕ್ಷಕ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನ ಕೊನೆಯ ಹಂತದಲ್ಲಿ ಪಡ್ಕೊಂಡ್ರು. ಆ ಒಂದು ಅಂಶ ಲೆಜೆಂಡ್ಸ್ಗೆ ಪ್ಲಸ್ ಪಾಯಿಂಟ್. ಅಂತಿಮ 1 ಎಸೆತ 9 ಓಟಗಳು ಬರಬೇಕಾಗಿದೆ. ಶಮೀರ್ ಹೊಸ ಆಟಗಾರ. ಅಂತಿಮ ಚೆಂಡು 1ಕ್ಕೆ 9. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೈ ಶಾಟ್ ದಾಖಲಿಸಿದ್ರು ತನ್ಮೂಲಕ ಸುಂದರತೆ ಒಂದು. ಈ ಹಂತದಲ್ಲಿ ರನ್ಔಟ್ ಆಘಾತ. ಆ ಮುಖಾಂತರ ಲೆಜೆಂಡ್ಸಿನ ತಂಡ ವಿರೋಚಿತ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು. ಆ ಮುಖಾಂತರ ಧನ್ಯವಾದಗಳು ಕಿಂಗ್ಸ್ ಗಂಡುಗಳು. ಈ ಸೋಲು ಮುಂದಿನ ಪಂದ್ಯಾಕೂಟದಲ್ಲಿ ಗೆಲುವಾಗಿ ಪರಿವರ್ತನೆಗೊಳ್ಳಲಿ. ಸೋಲೆ ಗೆಲುವಿನ ಸೋಪಾನ. ಅಭಿಮಾನಿಗಳ ಅಭಿಮಾನವೇ ಅತಿ ದೊಡ್ಡ ಪ್ರಶಸ್ತಿ ಎಂಬ ಮಾತಿನ ಅಡಿಯಲ್ಲಿ ದಿನದ ಮುಂದಿನ ಪಂದ್ಯಾಕೂಟವನ್ನು ಆಡ್ತಾ ಇರ್ತಕ್ಕಂಥ GJSK ವರ್ಸಸ್ ಚಳ್ಳಕೆರೆ ವಾರಿಯರ್ಸಿನ ತಂಡ ದಿನದ ಮುಂದಿನ ಪಂದ್ಯಾಕೂಟವನ್ನು ಆಡ್ತಾರೆ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಂದ್ಯದ ಗತಿ ಪರಿವರ್ತನೆ ಮಾಡಿರ್ತಕ್ಕಂಥ ಅನುಭವಿ ಆಟಗಾರ ಅರುಣ್ ಕುಮಾರ್ ಲೆಜೆಂಡ್ಸ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇತ್ತ ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ ಕುಂದಾಪುರ